ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ದ್ರವ್ಯರಾಶಿ ಆಧುನಿಕ ವಿಜ್ಞಾನ ಭಾರತೀಯ ವೇದಾಂತ ಒಂದು ಪೈಸೆಯಷ್ಟು ವ್ಯತ್ಯಾಸವಿಲ್ಲ. ಒಂದೇ ಒಂದು ಪೈಸೆಯಷ್ಟು ವ್ಯತ್ಯಾಸವಿಲ್ಲ. ಇದನ್ನೇ ವೇದಾಂತ ಹೇಳುತ್ತೆ. ಆಧುನಿಕ ವಿಜ್ಞಾನ ಇನ್ನೂ ಖಾತ್ರಿ ಇಲ್ಲ ಅಂತಲೇ ಹೇಳ್ತಾ ಇದೆ. ನಾವೀಗ ಸದ್ಯಕ್ಕೆ ಎಲೆಕ್ಟ್ರಿಕ್ ಎನರ್ಜಿ, ಮ್ಯಾಗ್ನೆಟಿಕ್ ಎನರ್ಜಿಗಳ ಮಿಶ್ರಣ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾ ಇದ್ದರೂ ಇನ್ನೂ ಖಾತ್ರಿ ಇಲ್ಲ. ಏಕೆ ಅಂದರೆ ವಿಜ್ಞಾನಿಗೆ ಟ್ರೈನಿಂಗ್ ಸಾಲದು. ಏನಿದೆ ಅಂತ ಹೇಳೋದಕ್ಕೆ ವಿಜ್ಞಾನಿಗೆ ಟ್ರೈನಿಂಗ್ ಸಾಲದು. ಇದನ್ನು ಮೊಟ್ಟ ಮೊದಲು ಹೇಳಿದವನು ನಮ್ಮ ಸಿ.ವಿ. ರಾಮನ್ನರ ಅಣ್ಣನ ಮಗ ಪ್ರೊಫೆಸರ್ ಎಸ್. ಚಂದ್ರಶೇಖರ್ ಅಂತ ಹೇಳಿ. ಅವರಿಗೆ ನೋಬೆಲ್ ಪ್ರೈಸ್ ಬಂತು. ಅವರು ಕೇಂಬ್ರಿಡ್ಜಲ್ಲಿ ತಮ್ಮ ಟ್ರೈನಿಂಗ್ ತೊಗೊಂಡಿದ್ದರು. ಚಂದ್ರಶೇಖರ್, ಸಿ.ವಿ. ರಾಮನ್ ಅವರ ಅಣ್ಣನ ಮಗ ಪ್ರೊಫೆಸರ್ ಎಸ್. ಚಂದ್ರಶೇಖರ್ ಕೇಂಬ್ರಿಡ್ಜಲ್ಲಿ ಟ್ರೈನಿಂಗ್ ತೊಗೊಂಡ್ರು. ಕೇಂಬ್ರಿಡ್ಜಲ್ಲಿ ಅವರ ಗುರುಗಳಾಗಿದ್ದವರು ಪ್ರೊಫೆಸರ್ ಎಡಿಂಗ್ಟನ್, ದೊಡ್ಡ ವಿಜ್ಞಾನಿ. ಆ ಎಡಿಂಗ್ಟನ್ ಹೇಳ್ತಾರೆ, ಇನ್ನೂ ಖಾತ್ರಿ ಇಲ್ಲ ಈ ವಸ್ತು ನಿಜವಾದ ವಸ್ತು ಏನು ಅಂತ. ಖಾತ್ರಿ ಯಾಕಿಲ್ಲ ಅಂದರೆ ವಸ್ತುವಿನಲ್ಲಿ ದೋಷ ಇಲ್ಲ, ಅಧ್ಯಯನ ಮಾಡ್ತಾ ಇರೋ ವಿಜ್ಞಾನಿಗೆ ಟ್ರೈನಿಂಗ್ ಸಾಲದು. ಈಗ ಪೂರ್ತಿಯಾಗಿ ಭಾರತೀಯ ವೇದಾಂತದ ಒಳಗಡೆಗೆ ಬಂದರು ವಿಜ್ಞಾನಿಗಳು. ಇದೆಲ್ಲ ನಮ್ಮ ಭಾರತೀಯರಿಗೆ ಗೊತ್ತು ಮಾಡೋದಕ್ಕೆ ಆ ಕಡೆ ಶಿಕ್ಷಣ ಇಲಾಖೆಗೂ ವ್ಯವಧಾನ ಇಲ್ಲ. ಇವತ್ತು ಆಧುನಿಕ ವಿಜ್ಞಾನ ಕೊನೆಗೆ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಸೈಂಟಿಸ್ಟ್ಗೆ ಟ್ರೈನಿಂಗ್ ಸಾಲದು. ಏನು ಟ್ರೈನಿಂಗ್ ಕೊಡಬೇಕು? ಹಾಗಾದರೆ ಏನು ಟ್ರೈನಿಂಗ್ ಕೊಡಬೇಕು? ಅವರ ಕಾನ್ಷಿಯಸ್ನೆಸ್, ಅವರ ಪ್ರಜ್ಞೆ ಅನ್ನುವಂತಿದೆಯಲ್ಲ, ಅದನ್ನು ಎತ್ತರಿಸಬೇಕು. ಈಗ ಏನು ಪ್ರಜ್ಞೆ, ಕಾನ್ಷಿಯಸ್ನೆಸ್ ಅಂತಿದೆಯೋ ಅದು ಸಾಲದು. 1,000 ಸಲ ಹೇಳುತ್ತೆ ಉಪನಿಷತ್ತುಗಳು ಇದನ್ನು. ಓ ಮನುಷ್ಯನೇ, ನಿನ್ನ ಜೀವನದ ಗುರಿ ಪ್ರಜ್ಞಾಪಾರಮಿತ ಅಂತ ಬುದ್ಧ ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ. ಭಾರತೀಯ ಚಿಂತಕರು ಇದರ ಪ್ರಸ್ತಾಪ ಮಾಡದೆ ಒಬ್ಬರೂ ಇಲ್ಲ. ಅಪರಿಮಿತವಾದ ಪ್ರಜ್ಞೆ ಬರಬೇಕು, ಪ್ರಜ್ಞಾಪಾರಮಿತ ಪುಸ್ತಕನೇ ಇದೆ. ಬೌದ್ಧರ ಗ್ರಂಥಗಳಲ್ಲಿ ಪ್ರಜ್ಞಾಪಾರಮಿತ ಅಂತ ಗ್ರಂಥ ಇದೆ. ಅದಕ್ಕಿಂತ ಹಲವಾರು 1000 ವರ್ಷಗಳ ಹಿಂದೆ ಮಾಂಡೂಕ್ಯ ಉಪನಿಷತ್ ಅಂತ ಒಂದು ಉಪನಿಷತ್ತಿನಲ್ಲಿ ಶಂಕರಾಚಾರ್ಯರ ಗುರುಗಳು ಇದರ ಬಗ್ಗೆ ಸ್ಪಷ್ಟವಾದ ಚಿತ್ರ ಕೊಡ್ತಾರೆ. ಯಾರೂ ಸತ್ಯಗಳನ್ನು ಹೇಳೋದಕ್ಕಾಗೋದಿಲ್ಲ. ಪ್ರಜ್ಞೆಯನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ಏರಿಸಬೇಕು. ಈಗಿರುವ ಪ್ರಜ್ಞೆ ಸಾಲದು, ಸೀಮಿತ ಪ್ರಜ್ಞೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಪ್ರಜ್ಞೆ ಅತ್ಯಂತ ಎತ್ತರಕ್ಕೆ ಪೂರ್ಣ ಪ್ರಮಾಣದಲ್ಲಿ ಜಾಗೃತಗೊಂಡ್ರೆ ಪ್ರಜ್ಞೆ, ಅದಕ್ಕೆ ಒಂದು ಅವಸ್ಥೆ ಅಂತ ಹೆಸರಿಟ್ಟಿದ್ದಾರೆ. ಯಾವ ಅವಸ್ಥೆ? ತುರೀಯಾವಸ್ಥೆ. ಬಹುಶಃ ಇದರಲ್ಲಿ ನಮ್ಮ ಭಟ್ರು ಬರೆದಿರ್ಬೋದು ಅದನ್ನು. ಇದು ಜ್ಞಾನ, ವಿಜ್ಞಾನ, ತತ್ವಜ್ಞಾನ ಅಂತಿದ್ದರೆ ಅದು ತುರೀಯಾವಸ್ಥೆಯಲ್ಲಿ ಬರಲಿಕ್ಕೆ ಬೇಕು. ಆ ತುರೀಯಾವಸ್ಥೆಗೆ ಏರುವುದು ಹೇಗೆ? ಅದೇ ಆಧ್ಯಾತ್ಮಿಕ ಜೀವನ. ಈಗಿರುವ ಪ್ರಜ್ಞೆಯಿಂದ ತುರೀಯಾವಸ್ಥೆಗೆ ಏರುವುದು ಹೇಗೆ? ಆಗ ಮಾತ್ರವೇ ಎಲ್ಲ ವಸ್ತುಗಳ ಸತ್ಯ ಅರಿವಾಗುತ್ತದೆ. ಇದು ಮರ ಅಲ್ಲ, ಮರವಾಗಿ ಕಾಣುವುದಿಲ್ಲ. ನೀವು ತುರೀಯಾವಸ್ಥೆಗೆ ಏರಿಬಿಟ್ರೆ ಇದು ಮರವಾಗಿ ಕಾಣೋದೇ ಇಲ್ಲ. ಅದು ಏನಾಗಿದೆಯೋ ಅದಾಗಿ ಕಾಣುತ್ತೆ. ಈಗ ನಮ್ಮ ಕಣ್ಣಿನ ದೃಷ್ಟಿಯಿಂದ, ನಮ್ಮ ಪ್ರಜ್ಞೆಯ ಕೊರತೆಯಿಂದ ಅದು ಇರೋದು ಈಗ ತಾನು ಏನಾಗಿದೆಯೋ ಅದೇ ಆಗಿದೆ. ಏನಾಗಿದೆ? ಅದು ಬ್ರಹ್ಮ ಅಂತ ಕರೆಯುತ್ತೆ ವೇದಾಂತ ಅಥವಾ ವೇದ. ಎಲ್ಲವೂ ಬ್ರಹ್ಮ, ಒಂದೇ ವಸ್ತು. ಸರ್ವಂ ಖಲ್ವಿದಂ ಬ್ರಹ್ಮ. ಬ್ರಹ್ಮ ಅಂದರೆ ಇಲ್ಲಿ ವ್ಯಕ್ತಿ ಅಲ್ಲ. ಯಾವ ರೀತಿಯಲ್ಲೂ ವರ್ಣನೆಗೆ ನಿಲುಕದ ವಿಚಿತ್ರವಾದ, ವಿಶೇಷವಾದ, ಅದ್ಭುತವಾದಂತಹ ಏನೋ ಒಂದು ಅಂತಲೇ ಹೇಳಬೇಕು. ಏನೋ ಒಂದು. ನೀವು ಅಂತ ಹೇಳಿದ್ರೆ ಅದಲ್ಲ ಅಂತ ಹೇಳಬೇಕಾಗುತ್ತೆ. ನೀವು ಯಾವುದನ್ನಾದರೂ ತೋರಿಸಿ ಬ್ರಹ್ಮ ಹೀಗಿದೆಯಾ ಅಂದರೆ ಅದಲ್ಲ. ಏನನ್ನಾದರೂ, ಯಾಕೆಂದರೆ ನೀವು ಯಾವುದನ್ನಾದರೂ ಹೀಗಿದೆಯಾ ಅಂತ ಕೇಳೋದಕ್ಕೆ ನಿಮ್ಮ ಮನಸ್ಸು ಅದನ್ನು ಗ್ರಹಿಸಬೇಕು. ಆದರೆ ಅದು ಮನಸ್ಸು ಗ್ರಹಿಕೆಗೆ ಸಿಗಲ್ಲ, ಬುದ್ಧಿಯ ಗ್ರಹಿಕೆಗೆ ಸಿಗಲ್ಲ. ಆದರೆ ಅದು ಇದೆ ಅಂತ ಹೇಗೆ ಹೇಳ್ತೀರಿ? ಆ ತುರೀಯ ಅವಸ್ಥೆಗೆ ಹೋಗಿ ಅದನ್ನು ಅನುಭವಿಸ್ತೀರಿ. ಏಕಮೇವ ಅದ್ವಿತೀಯಂ, ಜಗತ್ತೆಲ್ಲ ವ್ಯಾಪಿಸ್ಕೊಂಡಿರ್ತಕ್ಕಂಥ ಅದನ್ನೇ ಸಚ್ಚಿದಾನಂದ, ಸತ್ ಚಿತ್ತ ಆನಂದ, ಅಸ್ತಿತ್ವಕ್ಕೆ ಧಕ್ಕೆ ಇಲ್ಲದ ಆ ಪ್ರಜ್ಞೆಯ ಜ್ಞಾನಕ್ಕೆ ಮಿತಿ ಇಲ್ಲ. ಅದು ಪ್ರಜ್ಞೆ.
ಮಿತಿ ಇಲ್ಲದ, ಅದರ ಆನಂದಕ್ಕೆ ಮಿತಿ ಇಲ್ಲದ, ಸತ್ಗೆ ಮಿತಿ ಇಲ್ಲ, ಚಿತ್ಗೆ ಮಿತಿ ಇಲ್ಲ, ಆನಂದಕ್ಕೆ ಮಿತಿ ಇಲ್ಲ. ಆದ್ದರಿಂದ ಅದಕ್ಕೆ ಸಚ್ಚಿದಾನಂದ ಅಂತ ಹೆಸರು. ಅಂಥದ್ದೊಂದಿದೆ. ತುರಿಯಾವಸ್ಥೆ ನೀವು ಅನುಭವಿಸ್ತೀರಿ. ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋದರೆ ಆಗಲ್ಲ. ವೇದಾಂತ ಹೇಳುತ್ತೆ, ಮೂಕನಿಗೆ ರುಚಿಯಾದ ಪದಾರ್ಥ ತಿನ್ನಿಸ್ಬಿಟ್ಟು ಹೇಗಿತ್ತು ಅಂತ ಕೇಳಿದ್ರೆ ಏನು ಹೇಳ್ತಾನೋ ಹಾಗಾಗುತ್ತೆ. ಹೇಳೋಕ್ಕಾಗಲ್ಲ, ಆದರೆ ಆನಂದ ಪಡ್ತಾ ಇದ್ದಾನೆ. ಹಾಗಾಗುತ್ತೆ. ತುರಿಯಾವಸ್ಥೆಗೆ ಮನುಷ್ಯ ಹೋಗಿ ತಾನು ಏನು ಅಂತ ತನ್ನ ಸತ್ಯ ಅರಿತಾಗ ತಾನೂ ಸಚ್ಚಿದಾನಂದ, ನಾನು ಕಾಣ್ತಾ ಇರೋ ಇಡೀ ಜಗತ್ತೇ ಸಚ್ಚಿದಾನಂದ ಅಂತ ಅವನಿಗೆ ಅರಿವಾದರೆ ಕಾಲದ ಪ್ರಜ್ಞೆಯೇ ಹೊರಟೋಗುತ್ತೆ. ಕಾಲದ ಪ್ರಜ್ಞೆಯೇ ಹೊರಟೋಗುತ್ತೆ ಅವನಿಗೆ. ನಾನು ಎಲ್ಲಿದ್ದೇನೆ ಅಂತ ಪ್ರಜ್ಞೆ ಹೊರಟೋಗುತ್ತೆ. ಇದೆಲ್ಲ ವೇದಾಂತದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಆದರೆ ನರೇಂದ್ರ ಇದನ್ನು ನೋಡಿ ಗಹಿಸಿ ನಕ್ಕ. ರಾಮಕೃಷ್ಣರು ಇದನ್ನು ಹೇಳ್ತಾ ಇದ್ದರೆ ಗುರುಗಳು, ಏನಿದೆಲ್ಲ, ಯಾಕೆಂದರೆ ಇಂಗ್ಲೀಷ್ ಎಜುಕೇಷನ್ ಪಡ್ಕೊಂಡಿದ್ದವನು ಅವನು, ಈ ಪಾಶ್ಚಾತ್ಯರ ಶಿಕ್ಷಣ ಪಡ್ಕೊಂಡಿದ್ದವನು. ಪಾಶ್ಚಾತ್ಯರಿಗೆ ಇವೆಲ್ಲ ಅರ್ಥವಾಗಲ್ಲ ಪಾಪ. ಅವರ ಅರ್ಥವಾಗೋ ಸಬ್ಜೆಕ್ಟ್ಸ್ ಬೇರೆ. ಇದೆಲ್ಲ ಅವ್ರಿಗಿನ್ನೂ ತಲೆಗೆ ಹೊಳೆಯಲ್ಲ. ಅವರಿನ್ನೂ ಬಹಳ ಮಣ್ಣು ಹೊರಬೇಕು ಅವರು. ನೆನ್ನೆ ಸಾಯಂಕಾಲ ನಾಗರಿಕತೆ ಏನು ಅಂತ ತಿಳ್ಕೊಂಡಿದ್ದು ಅವ್ರು 500 ವರ್ಷಗಳ ಹಿಂದೆ. ಇನ್ನೂ ಬಹಳ ಪಕ್ವ ಆಗಬೇಕು, ಮೆಚೂರ್ ಆಗಬೇಕು. ಹಣ, ಅಧಿಕಾರ, ಕುರ್ಚಿ, ಸುಪ್ರಿಮಸಿ, ಇನ್ನೂ ಈ ಮಕ್ಕಳಾಟದಲ್ಲೇ ಇದ್ದಾರೆ ಅವರು. ಒಳಗಡೆ ಪ್ರಪಂಚಕ್ಕೆ ಇನ್ನೂ ಅವ್ರು ಪ್ರವೇಶ ಮಾಡಿಲ್ಲ ಅಂತಲೇ ಹೇಳಬೇಕು. ಇದೆಲ್ಲ ಹೊರ ಪ್ರಪಂಚದಲ್ಲಿ ನಿಮಗೆ ದ್ರವ್ಯ ಸಿಗುತ್ತೆ. ದ್ರವ್ಯವನ್ನು ಮೀರಿದ್ದೇನು ಸಿಗಲ್ಲ. ಇದೆಲ್ಲ ಈ ತುರಿಯಾವಸ್ಥೆ. ಪ್ರಜ್ಞೆ ಅಂದರೆ ಏನು ಅಂತ ಇಂಗ್ಲೀಷಲ್ಲಿ ಪದವೇ ಇಲ್ಲ. ಕಾನ್ಷಿಯಸ್ನೆಸ್, ಅವೇರ್ನೆಸ್ ಅದು ಸಾಲದು. ಈ ಚಿಂತನ ಜಗತ್ತಿಗೆ ಸಂಬಂಧಪಟ್ಟ ಎಷ್ಟೋ ಸಂಸ್ಕೃತ ಪದಗಳಿಗೆ ಇಂಗ್ಲೀಷಲ್ಲಿ ಪದಗಳೇ ಇಲ್ಲ. ಯಾಕೆ ಅವ್ರ ಸಂಪರ್ಕಕ್ಕೆ ಬಂದಿಲ್ಲ. ಅವರು ಅಂಥ ವಿಚಾರಗಳ ಸಂಪರ್ಕಕ್ಕೆ ಬಂದಿಲ್ಲ. ಶ್ರದ್ಧೆ ಅಷ್ಟೇಕೆ, ಧರ್ಮ ಅನ್ನೋ ಪದಕ್ಕೆ ಸರಿಯಾದ ಇಂಗ್ಲೀಷ್ ಪದ ಇಲ್ಲ. ರಿಲಿಜನ್ ಅಲ್ಲ, ಧರ್ಮ ಅವರಾದ ರಿಲಿಜನ್ ಅಲ್ಲವೇ ಅಲ್ಲ. ರಿಲಿಜನ್ ಅಂದರೆ ಧಾರ್ಮಿಕ ಆಚರಣೆ, ಧರ್ಮ ಅಲ್ಲ. ಸೊ ಆಧ್ಯಾತ್ಮಿಕ ವಿಷಯಗಳಲ್ಲಿ ಅವರಿಂದ ಬಹಳ ಕೆಳಗಡೆ ಇರೋದ್ರಿಂದ ಅವ್ರಿಗೆಲ್ಲ ಅರ್ಥವಾಗಲ್ಲ. ಆದ್ದರಿಂದ ಅವ್ರಿಗಿದು ಬಹಳ ದೊಡ್ಡದು ಅಂತ ಅನಿಸಲ್ಲ. ಆದರೆ ಆಧುನಿಕ ವಿಜ್ಞಾನ ಹೇಳಿದ್ನಲ್ಲ, ಪ್ರೊಫೆಸರ್ ಎಡಿಂಗ್ಟನ್, ತರಬೇತಿ ಸಾಲದು ವಿಜ್ಞಾನಿಗೆ. ಅನ್ಲೆಸ್ ದಿ ಕಾನ್ಷಿಯಸ್ನೆಸ್ ಆಫ್ ದಿ ಸೈಂಟಿಸ್ಟ್ ಹಿಮ್ಸೆಲ್ಫ್ ಈಸ್ ಪುಟ್ ಅಟ್ ದಿ ಅಲ್ಟಿಮೇಟ್ ಲೆವೆಲ್, ಟ್ರೂತ್ ಈಸ್ ಆಲ್ವೇಸ್ ಎವೇಸಿವ್. BBC ಇಂಟರ್ವ್ಯೂನಲ್ಲಿ ಅವನು ಹೇಳ್ತಾನೆ, ವಿಜ್ಞಾನಿಯ ಪ್ರಜ್ಞೆಯನ್ನು ಅಲ್ಟಿಮೇಟ್ ಲೆವೆಲ್ಗೆ ತೊಗೊಂಡು ಹೋಗಲಿಲ್ಲ ಅಂದರೆ ಸತ್ಯ ಅನ್ನುವಂಥದ್ದು ಜಾರಿಕೊಳ್ಳುತ್ತದೆ, ನುಸುಳಿಕೊಳ್ಳುತ್ತದೆ. ಟ್ರೂತ್ ಈಸ್ ಎವೇಸಿವ್. ಈ ಸ್ಥಿತಿಗೆ ನಮ್ಮನ್ನು ತಗೊಂಡು ಹೋಗೋದು, ಪ್ರಜ್ಞೆಯ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗೋದು. ಅಲ್ಲಿ ನಾವು ಯಾರು ಅಂತ ತಿಳ್ಕೊಂಡಾಗ ನಾವು ಈ ಶರೀರ ಅಲ್ಲ. ಈ ಶರೀರ ಆವಾಗ ಒಂದು ಬಟ್ಟೆಯಂತೆ ಕಾಣುತ್ತೆ, ಒಂದು ಮೇಲೆ ಹೊದಿಕೆ. ಆ ಸ್ಥಿತಿಗೆ ನಾವು ಹೋದಾಗ ಮನಸ್ಸು ಅನ್ನುವಂಥದ್ದು ಇನ್ನೊಂದು ಹೊದಿಕೆ. ಒಳಗಡೆ ಬನಿಯನ್ನು, ಮೇಲ್ಗಡೆ ಶರ್ಟು ಇದ್ದ ಹಾಗೆ ಹೊರಗಡೆ ಶರ್ಟೇ ಶರೀರ, ಒಳಗಡೆ ಇರೋ ಬನಿಯನ್ನೇ ಮನಸ್ಸು. ಆದರೆ ನಿಜವಾದ ನಾನು ಯಾರು? ಆತ್ಮ. ಆ ಆತ್ಮ ಸ್ಪಷ್ಟವಾಗಿ ಕಾಣುತ್ತೆ ಅಲ್ಲ ಅವನಿಗೆ. ಆತ್ಮನನ್ನು ನೋಡ್ತಾನೆ. ಆತ್ಮವ ಅರೆ ದ್ರಷ್ಟವ್ಯ, ಆತ್ಮನನ್ನು ನೋಡಬೇಕು. ಹೀಗೆಲ್ಲ ಉನ್ನತವಾದ ವಿಚಾರಗಳಿವು. ಆ ಸ್ಥಿತಿಯನ್ನು ಮುಟ್ಟುವುದಕ್ಕೆ ಯಾವ ಟ್ರೈನಿಂಗ್ ಬೇಕೋ ಅದು ಧರ್ಮ. ಅದನ್ನೇ ಆಧ್ಯಾತ್ಮ ಅಂತ ಕರೆಯೋದು. ಧರ್ಮದ ಪ್ರಮುಖ ಅಂಶ ಆಧ್ಯಾತ್ಮ. ಧರ್ಮ ಅಂದರೆ ಅಲ್ಲಿ ನೈತಿಕತೆ ಬರುತ್ತೆ, ಶೌರ್ಯ, ಪರಾಕ್ರಮ, ಸದ್ಗುಣಗಳು, ಸಾಮರ್ಥ್ಯಗಳು ಎಲ್ಲವೂ ಬರುತ್ತವೆ. ಅದರ ಅಂತಿಮ ಸ್ಥಿತಿ, ಧರ್ಮದ ಪರಾಕಾಷ್ಠೆ ಅಂದರೆ ಇಂದ್ರಿಯಾತೀತ ಅನುಭವಗಳನ್ನು ಪಡೆದುಕೊಳ್ಳುವ ಯೋಗ್ಯತೆ. ಅದು ಧರ್ಮದ ಅಂತಿಮ ಗುರಿ, ಅಂತಿಮ ಹಂತ. ಅದಕ್ಕೆ ಬೇಕಾಗಿರೋದು ಧ್ಯಾನ, ಜಪ, ಬ್ರಹ್ಮಚರ್ಯ, ಸದ್ಗುರುವಿನ ಮಾರ್ಗದರ್ಶನ. ಇದೆಲ್ಲ ಬೇಕಾಗುತ್ತೆ. ನಿಮ್ಮ ರುಚಿಗೆ ತಕ್ಕಂತೆ ನೀವು ಆಧ್ಯಾತ್ಮಿಕ ಚಿಂತನೆ ಚಟುವಟಿಕೆಗಳು ತೊಡಗಬೇಕು. ಕೆಲವರು ಧ್ಯಾನ ಮಾಡ್ತಾರೆ, ಕೆಲವರು ಜಪ ಮಾಡ್ತಾರೆ, ಕೆಲವರು ನಾನು ಯಾರು ಅಂತ ಚಿಂತನೆ ಮಾಡ್ತಾ ಕೂಡ್ತಾರೆ, ರಮಣ ಮಹರ್ಷಿಗಳ ಹಾಗೆ, ರಾಮಕೃಷ್ಣರ ಹಾಗೆ ಕೆಲವರು ಪೂಜೆ, ಭಕ್ತಿ, ಹಾಡು ಎಲ್ಲ ಮಾಡ್ತಾರೆ. ಅವರವರ ರುಚಿಗೆ ತಕ್ಕಂತೆ ಅವರವರು ತಮ್ಮ ಮಾರ್ಗಗಳನ್ನು ಕಂಡುಕೊಳ್ತಾರೆ. ಅದರಲ್ಲೇನು ತಪ್ಪಿಲ್ಲ. ಯಾವ ಮಾರ್ಗವನ್ನಾದರೂ ಕಂಡುಕೊಳ್ಳಿ, ಗುರಿ ಮುಟ್ಟಿ ಅಷ್ಟೇ ಅಂತ ಭಾರತೀಯ ಚಿಂತನೆ ಹೇಳುತ್ತೆ. ಇದನ್ನೆಲ್ಲ ಹೇಳಬೇಕಿತ್ತು ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ.
ಪ್ರಜ್ಞೆ ಏರ್ತಾ ಇದ್ದ ಹಾಗೆ ವಿಜ್ಞಾನಿಗಳು ಹುಟ್ಟುವುದು ಬಹಳ ಸುಲಭ. ಆ ವಿಜ್ಞಾನ ಏನು ಹೇಳಿದ ಇಂಗ್ಲೆಂಡಿನ ವಿಜ್ಞಾನಿ? ವಿಜ್ಞಾನಿಗೆ ಸತ್ಯಗಳು ಗೋಚರಿಸ್ತಾ ಇಲ್ಲ. ಯಾಕೆ ಅಂದರೆ ವಿಜ್ಞಾನಿಗೆ ಟ್ರೈನಿಂಗ್ ಸಾಲದು. ಆ ಟ್ರೈನಿಂಗಿನ ತವರು ಮನೆ ಇಂಡಿಯಾ. ಇಂಗ್ಲೆಂಡಿನಲ್ಲಿ ಆ ಟ್ರೈನಿಂಗ್ ಅಷ್ಟು ಸುಲಭವಾಗಿ ಸಿಗಲ್ಲ. ಇಡೀ ಪಾಶ್ಚಾತ್ಯ ಜಗತ್ತಿನಲ್ಲಿ ಆ ಟ್ರೈನಿಂಗ್ ಸಿಗಲ್ಲ. ಅವ್ರಿಗೆ ಗೊತ್ತಿಲ್ಲ. ವಿವೇಕಾನಂದರು ಹೋಗಿ ಬಂದ ಮೇಲೆ, ಆಮೇಲೆ ರಾಮಕೃಷ್ಣಾಶ್ರಮದ ಸನ್ಯಾಸಿಗಳು ಹೋದ ಮೇಲೆ ಅಲ್ಲೆಲ್ಲ ಚಿಂತನ ಜಗತ್ತು, ಕ್ರಿಸ್ಟೋಫರ್ ಈಶರ್ವುಡ್ ಅನ್ನುವಂಥವನು, ಮತ್ತು ಮೆಷಿನ್ ಗನ್ ಕಂಡು ಹಿಡಿದಂಥ ಹಿರಮ್ ಮ್ಯಾಕ್ಸಿಮ್, ಈ ಟ್ಯೂಬ್ಲೈಟ್ ಕಂಡು ಹಿಡಿದಂಥ ನಿಕೋಲಾ ಟೆಸ್ಲಾ, ಮತ್ತು ಹಾರ್ವರ್ಡ್ನ ಸೈಕಾಲಜಿಸ್ಟ್ಗಳು ಪ್ರೊಫೆಸರ್ ವಿಲಿಯಂ ಜೇಮ್ಸ್, ಜೋಶಯಾ ರಾಯ್ಸ್, ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿವೆತ್ತಂಥವರು, ಪ್ರೊಫೆಸರ್ ಪ್ಯಾಟ್ರಿಕ್ ಗಿಡ್ಡಿಸ್, ಜಗತ್ತಿನ ನಂಬರ್ 1 ಆಂಥ್ರಪಾಲಜಿಸ್ಟ್. ಈ ಮಹಾನ್ ದಿಗ್ಧಂತಿಗಳು, ಚಿಂತನ ಜಗತ್ತು, ಇಂಟೆಲೆಕ್ಚುಯಲ್ ಜಿಯಂಟ್ಸು, ಇದನ್ನೆಲ್ಲ ಕೇಳಿ ಅಮೆರಿಕದಲ್ಲಿ ವಿವೇಕಾನಂದ ಚಿಂತನೆ ಕೇಳಿ ಅದು ನ್ಯೂಸ್ ಪೇಪರ್ ಎಡಿಟೋರಿಯಲ್ಸ್ ಬರೆದಿದ್ದೇನು ಗೊತ್ತಾ? ದಿಸ್ ಈಸ್ ದಿ ಟ್ರೂತ್ ವಿ ವರ್ ಸೀಕಿಂಗ್ ಆಲ್ ದೀಸ್ ಡೇಸ್. ನಾವು ಇಷ್ಟು ದಿನ ಹುಡುಕ್ತಾ ಇದ್ದದ್ದು ಇಂಥ ಸತ್ಯಗಳನ್ನು, ನಮ್ಗೆ ಸಿಗದೇ ಹೋಯಿತು. ಈ ಪುಣ್ಯಾತ್ಮ ಬಂದ. ಯಾವ ಸಭಾಂಗಣವೂ ಅವ್ರ ಉಪನ್ಯಾಸಕ್ಕೆ ಯಾಕೆ ಸಾಕಾಗ್ತಾ ಇರಲಿಲ್ಲ ಅಂದರೆ, ಇದನ್ನು ಅವ್ರು 400 ವರ್ಷಗಳು ಅಮೆರಿಕ ಹುಟ್ಟಿದ ಕೇಳೇ ಇರಲಿಲ್ಲ. ಅವರು ಯಾರೂ ಹೇಳಿರಲಿಲ್ಲ ಅವ್ರಿಗೆ. ಇದನ್ನು ಹೇಳೋದಕ್ಕೆ ಯಾರು ಇಲ್ಲಿಂದ ಯಾರು ಹೋಗಲೇ ಇಲ್ಲ. ಇಲ್ಲಿಯವರೇ ಹೇಳಬೇಕು. ಹೇಳಿದ್ರೆ ಇಲ್ಲಿಯವರೇ ಹೇಳಬೇಕು. ಯಾರು ಹೋಗಿದ್ರು? ಅವರೇ ಮೊದಲನೇವ್ರು ಹೋಗಿದ್ದು. ಎಲ್ಲ ಸಭಾಂಗಣಗಳು ಸಾಕಾಗಲ್ಲ ಅಂತ ಸರ್ಕಸ್ ಟೆಂಟ್ನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಟೆಂಟು ಸಾಕಾಗಲ್ಲ. ಅಷ್ಟರ ಮಟ್ಟಿಗೆ ಬರ್ತಿದ್ದೆ ಅವರು ಇಂಟೆಲೆಕ್ಚುಯಲ್ ಕ್ರೀಮ್. ಜನಸಾಮಾನ್ಯರಿಗೆ ಇವೆಲ್ಲ ಅರ್ಥವಾಗಲ್ಲ. ಕುತೂಹಲ ಇದ್ದದ್ದು ಆ ಹಾರ್ವರ್ಡ್ ಯೂನಿವರ್ಸಿಟಿ ಎಷ್ಟರ ಮಟ್ಟಿಗೆ ವಿವೇಕಾನಂದರ ಒಂದು ಸ್ಪೀಚ್ನಿಂದ, ಆ ಇಂಟ್ರ್ಯಾಕ್ಷನ್ ಸೆಷನ್ನಿಂದ ಪ್ರಭಾವಿತವಾಯಿತು ಅಂದರೆ, ಅವ್ರಿಗೆ 2 ಪೋಸ್ಟ್ಗಳು ಕೊಡ್ತೀವಿ, ಇಲ್ಲೇ ಇದ್ಬಿಡಿ ಅಂದರು. 1 ಪೋಸ್ಟ್ ಅಲ್ಲ, 2 ಪೋಸ್ಟ್, 2 ಹುದ್ದೆಗಳನ್ನು ನಿಮ್ಗೆ ಕೊಡ್ತೀವಿ. ಯಾವುದು 2 ಹುದ್ದೆ? ಚೇರ್ಮನ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಈಸ್ಟರ್ನ್ ರಿಲಿಜನ್ಸ್, ಪೌರ್ವಾತ್ಯ ಧರ್ಮಗಳು ಈಸ್ಟರ್ನ್ ರಿಲಿಜನ್ಸ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಚೇರ್ಮನ್ ಹುದ್ದೆ ಕೊಡ್ತೀವಿ. ಇನ್ನೊಂದು ಚೇರ್ಮನ್ ಡಿಪಾರ್ಟ್ಮೆಂಟ್ ಆಫ್ ಸ್ಯಾನ್ಸ್ಕ್ರಿಟ್ ಸ್ಟಡೀಸ್, ಸಂಸ್ಕೃತ ಭಾಷೆಗೆ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ನಲ್ಲಿ ಚೇರ್ಮನ್ ಹುದ್ದೆ ಕೊಡ್ತೀವಿ. ಸ್ವಾಮೀಜಿ, ನಾನು ಸನ್ಯಾಸಿ, ಆ ಥರ ಹುದ್ದೆಗಳೆಲ್ಲ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಮತ್ತು ನನ್ನ ಕೆಲಸ ಇರೋದು ನನ್ನ ದೇಶದಲ್ಲಿ, ಇಲ್ಲಲ್ಲ, ಇಲ್ಲೇನೋ ಬಂದಿದ್ದೇನೆ. ನನ್ನ ನಿಜವಾದ ಕಾರ್ಯಕ್ರಮ ಇರೋದು ನನ್ನ ದೇಶದಲ್ಲಿ, ಇಲ್ಲಿ ನಾನು ಉಳಿಯೋಕ್ಕಾಗಲ್ಲ ಅಂತ ಒಪ್ಕೊಳ್ಳಿಲ್ಲ ಅವರಷ್ಟೇ. ಅಷ್ಟರ ಮಟ್ಟಿಗೆ ಹಾರ್ವರ್ಡ್ ವಿಶ್ವವಿದ್ಯಾಲಯ ಇನ್ನೂ ಒಂದು ಮಟ್ಟಕ್ಕೆ ಹೋಗಬೇಕು ಅಂದರೆ, ಅವ್ರಿಗೆ ಅಮೆರಿಕದ ಹುಡುಗಿ ಒಬ್ಬಳನ್ನು ಕೊಟ್ಟು ಮದುವೆ ಮಾಡಿಬಿಟ್ಟು ಅಲ್ಲೇ ಇಟ್ಕೊಂಡ್ಬಿಡ್ಬೇಕು ಅಂತಲೂ ಪ್ರಯತ್ನಗಳು ನಡೆಯಿತು. ಅವ್ರನ್ನ ಬಿಟ್ಕೊಳ್ಳೋಕೆ ಅಮೆರಿಕ ತಯಾರಿಲ್ಲ. ಇವತ್ತು ವೈಟ್ ಹೌಸಲ್ಲಿ ನೀವು ನೋಡಿ, ಅಮೆರಿಕವನ್ನು ಕಟ್ಟಿದ ಮಹಾತ್ಮರ 30 ಜನರ ಫೋಟೋಗಳಿದೆ. ಆ 20ನೇ ಫೋಟೋ ವಿವೇಕಾನಂದರದು. ಅಮೆರಿಕದ ನಿರ್ಮಾಣಕ್ಕೆ ಕೊಡುಗೆ ಕೊಟ್ಟಂಥ ಮಹಾತ್ಮರ 30 ಫೋಟೋ ಇದೆ ವೈಟ್ ಹೌಸ್. 20th ಫೋಟೋ ಈ ಸ್ವಾಮೀಜಿ 71, 72ನೇ ಇಸ್ವಿನಲ್ಲಿ ವಿವೇಕಾನಂದರ ಫೋಟೋ ಅಲ್ಲಿಟ್ಟರು. ಇಷ್ಟರ ಮಟ್ಟಿಗೆ ವಿವೇಕಾನಂದರ ಚಿಂತನೆ, ಅವರ ವ್ಯಕ್ತಿತ್ವ, ಭಾರತದ ಬಗ್ಗೆ ಬಹಳ ಕೆಟ್ಟ ಚಿತ್ರ ಕೊಟ್ಟಿದ್ದರು. ಭಾರತಕ್ಕೆ ಅಲ್ಲಿಂದ ಬಂದಿದ್ದಂಥ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅಲ್ಲಿ ಎಲ್ಲ ಅನಾಗರಿಕರು, ಅಲ್ಲಿ ಅವ್ರಿಗೆ ನಾಗರಿಕತೆ ಗಂಧಗಾಳಿಯೇ ಇಲ್ಲ. ನಮ್ಮಲ್ಲೂ ದೋಷಗಳು ಇರಲಿಲ್ಲ ಅಂತಲ್ಲ, ಇದ್ದು ಎಲ್ಲ ಸಮಾಜದಲ್ಲೂ ದೋಷಗಳಿರುತ್ತವೆ. ಆದರೆ ಭಾರತದ ಸಾಧನಗಳೇನು, ಭಾರತದ ಪ್ಲಸ್ ಪಾಯಿಂಟ್ಸ್ ಏನು ಅನ್ನೋದ್ರ ಕಡೆ ಗಮನವೇ ಕೊಡದೆ ಬರೀ ಮೈನಸ್ ಪಾಯಿಂಟ್ಸೇ ಹೇಳಿ ಇದೊಂದು ಕಾಡು ಮನುಷ್ಯರ ದೇಶ ಅನ್ನೋ ರೀತಿಯಲ್ಲಿ ಚಿತ್ರ ಇತ್ತು. ಆದ್ದರಿಂದ ನ್ಯೂಸ್ ಪೇಪರ್ ಎಡಿಟೋರಿಯಲ್ಸ್ ಬರೀತಾರೆ, ನಾವು ಇಲ್ಲಿವರೆಗೆ ಏನೇನೋ ಕೇಳಿದ್ವಲ್ಲ ಭಾರತದ ಬಗ್ಗೆ, ಆ ದೇಶದಿಂದ ಬಂದವನೇ ಈತ. ಅಂದರೆ ಇಂಥವರು ಇದ್ದಾರೆ ಆ ದೇಶದಲ್ಲಿ. ಆಶ್ಚರ್ಯ ಅವ್ರು, ಯಾಕೆಂದರೆ ಅವ್ರಿಗಿಂತ ಚಿತ್ರವೇ ಬೇರೆ. ಸೊ ಅಮೆರಿಕಕ್ಕೆ ಒಂದು ರೀತಿ ಹಿ ವಾಸ್ ಅನ್ ಎನಿಗ್ಮ್ಯಾಟಿಕ್ ಪರ್ಸನಾಲಿಟಿ, ಸೆಂಟರ್ ಆಫ್ ಲಾಟ್ ಆಫ್ ಕ್ಯೂರಿಯಾಸಿಟಿ. ಎವ್ರಿ ಸೆಕ್ಷನ್ ವಾಸ್ ಕ್ಯೂರಿಯಸ್. ಬೀದಿಲಿ ಹೊರಟಿದ್ದಾರೆ ವಿವೇಕಾನಂದರು, ಒಂದು ಸುದ್ದಿ ಬಂದರೆ ಮನೆಯಲ್ಲಿ ಊಟ ಮಾಡ್ತಾ ಇದ್ದವರೆಲ್ಲ ಊಟ ಬಿಟ್ಟು ಎದ್ದು ಬಂದುಬಿಡೋರು, ಅಂಗಡಿನಲ್ಲಿ ಶಾಪಿಂಗ್ ಮಾಡ್ತಾ ಇರೋರು ಎದ್ದು ಬಂದುಬಿಡೋರು, ಸಿನಿಮಾ ಥಿಯೇಟರ್ನಲ್ಲಿ ಸಿನಿಮಾ ನೋಡ್ತಾ ಇದ್ದವ್ರು ಎದ್ದು ಬಂದುಬಿಡೋರು. ಅವ್ರು ನೋಡಬೇಕು, ಮುಟ್ಟಬೇಕು, ಶೇಕ್ ಹ್ಯಾಂಡ್ ಮಾಡಬೇಕು. ಟ್ರಾಫಿಕ್ ಜಾಮ್ ಆಗಿ ಪೊಲೀಸ್ನವ್ರು ಲಾಠಿ ಚಾರ್ಜ್ ಮಾಡಬೇಕಾಗ್ತಿತ್ತು. ಆ ಮಟ್ಟಕ್ಕೆ ಒಂದು ಸಂವೇದನೆ, ಸೆನ್ಸೇಷನ್. ಯಾಕೆ ಅಂದರೆ ಪ್ರತಿ ಆಸ್ಪೆಕ್ಟ್, ಅವರ ಬಿಹೇವಿಯರು, ಅವರ ಕಲ್ಚರು, ಅವರ ವ್ಯಕ್ತಿತ್ವ, ಅವರ ಕಾಮನ್ ಸೆನ್ಸು ಮತ್ತು ಅವರ ಲ್ಯಾಂಗ್ವೇಜು, ಅವರ ಡಿಗ್ನಿಟಿ,
ಇದು ಒಂದೊಂದು ಅವರಿಗೆ ಇವರು ಭೂಲೋಕದಲ್ಲಿ ಇಂಥವ್ರು ಇರ್ತಾರ, ಅದು ಇಂಡಿಯಾದಲ್ಲಿ. ಸೊ ಹೀಗಾಗಿ ಎಜುಕೇಷನ್ ಸಿಸ್ಟಮ್ ಆಫ್ ಇಂಡಿಯಾ ಏನು ಮಾಡೋದು, ಅನ್ಫಾರ್ಚುನೇಟ್ಲಿ ನಾನು ನನ್ನ ಮೊನ್ನೆ ರಿಪಬ್ಲಿಕ್ ಟಿ ವಿನಲ್ಲಿ ಹೇಳಿದ್ದೇನೆ, ಇವತ್ತಿನ ಭಾರತದ ಪ್ರಮುಖ ಲಕ್ಷಣ ಏನು ಅಂದರೆ ಜವಾಬ್ದಾರಿ ಜಾಗಗಳಲ್ಲಿ ಅನರ್ಹ ವ್ಯಕ್ತಿಗಳು ಕುಳಿತು ಬಿಟ್ಟಿದ್ದಾರೆ. ಎಷ್ಟು ಹೆಚ್ಚಿನ ಜವಾಬ್ದಾರಿ ಇದೆಯೋ ಒಂದು ಜಾಗಕ್ಕೆ, ಆ ಜಾಗದಲ್ಲಿ ಅಷ್ಟು ಅನರ್ಹ ವ್ಯಕ್ತಿ ಕೂತಿರ್ತಾನೆ. ಇಂಡಿಯಾ ಈಸ್ ಅ ಕಂಟ್ರಿ ವೇರ್ ಡೈಮಂಡ್ಸ್ ಆರ್ ಡಿಮ್ಡ್ ಅಂಡ್ ಪೆಬಲ್ಸ್ ಆರ್ ಪಾಲಿಶ್ಡ್ ಅಂತ ಒಬ್ಬ ವ್ಯಕ್ತಿ ಹೇಳಿದ್ದಾನೆ. ಇಲ್ಲಿ ವಜ್ರಗಳನ್ನು ಬಿಸಾಕ್ಬಿಟ್ಟು ಮಂಕಾಗೋ ಹಾಗೆ ಮಾಡ್ತಾರೆ, ಬೆಣಚುಕಲ್ಲುಗಳನ್ನು ಉಜ್ಜಿ ವಜ್ರ ಮಾಡೋದಕ್ಕೆ ಹೋಗ್ತಾರೆ. ಎಷ್ಟೋ ಯೋಗ್ಯತೆ ಇರೋ ಜನ ನೂರಾರಿದ್ದಾರೆ. ಈಗ ಎಜುಕೇಷನ್ ಸಿಸ್ಟಮ್ ಹೇಗಿರಬೇಕು ಅದರ ಬಗ್ಗೆ ಅಥಾರಿಟೇಟಿವ್ ಆಗಿ ಮಾತನಾಡೋದಕ್ಕೆ ಬೇಕಾದಷ್ಟು ಜನ ಇದೆ. ರಾಮಕೃಷ್ಣಾಶ್ರಮ ಸಾಧುಗಳಿಗೆ ಅದರ ಇಂಚಿಂಚು ಗೊತ್ತಿದೆ. ವಿದ್ಯಾರ್ಥಿಗಳ ಪ್ರಾಬ್ಲಮ್ ಏನು, ನಾನೇ 6ನೇ ಕ್ಲಾಸಿನ ಮಕ್ಕಳಿಗೆ 8ನೇ ಕ್ಲಾಸಿನ ಮ್ಯಾಥಮೆಟಿಕ್ಸ್ ಹೇಳಿಕೊಟ್ಟು ಎಕ್ಸಾಮ್ನಲ್ಲಿ 90% ತೊಗೊಂಡಿದ್ದಾರೆ. ಹಾಗಾದರೆ ಬುದ್ಧಿವಂತರನ್ನು ದಡ್ಡರನ್ನಾಗಿ ಮಾಡಿಸಿ ಕೂಡಿಸಿಟ್ಟಿದ್ದೀರಿ ನೀವು ನಿಮ್ಮ ಸಿಸ್ಟಮ್ನಲ್ಲಿ. ಎಲ್ಲಿಯವರು ಆ ಹುಡುಗರು, ಹೊಸಪೇಟೆ ಹುಡುಗ ಒಬ್ಬ, ಗೋಕಾಕಿನ ಹುಡುಗ ಒಬ್ಬ, ಗದಗಿನ ಹುಡುಗ ಒಬ್ಬ, ಕನ್ನಡ ಮೀಡಿಯಮ್ನಲ್ಲಿ 9ನೇ ಕ್ಲಾಸ್ವರೆಗೂ ಓದಿ 10ನೇ ಕ್ಲಾಸಿಗೆ ಇಂಗ್ಲೀಷ್ ಮೀಡಿಯಮ್ ಬಂದು 2 ಸಬ್ಜೆಕ್ಟ್ನಲ್ಲಿ 100 SSLCನಲ್ಲಿ. ಇಷ್ಟು ಬ್ರೈನ್ ಎಲ್ಲಿಂದ ಬಂತು? ಲಂಡನ್ ಹುಡುಗರು ಇವರು, ಗೋಕಾಕ್ ಹುಡುಗರು. ಬಳ್ಳಾರಿಯಲ್ಲಿ ಇನ್ನೂ ಇಂಟೆಲಿಜೆಂಟ್ಸ್ ಇರ್ತಾರೆ, ಬೆಂಗಳೂರಿನಲ್ಲಿ ಇನ್ನೂ ಇಂಟೆಲಿಜೆಂಟ್ಸ್ ಇರ್ತಾರೆ. ಈ ಸಿಸ್ಟಮ್, ಇಂಡಿಯನ್ ಸಿಸ್ಟಮ್ ಆಫ್ ಎಜುಕೇಷನ್ ಈಸ್ ದಿ ವರ್ಸ್ಟ್ ಸಿಸ್ಟಮ್ ಆಫ್ ಎಜುಕೇಷನ್ ಇನ್ ದಿ ಹೋಲ್ ವರ್ಲ್ಡ್, ದಿ ವರ್ಸ್ಟ್. ಆದರೆ ಅಮೆರಿಕದ ಯಾವ ಶಾಲೆಗೆ ಹೋಗಿ ನೋಡಿ, ನೀವು ನೋಡಿ 10 ಜನ ಟಾಪರ್ಸಲ್ಲಿ 8 ಜನ ಟಾಪರ್ಸ್ ಇಂಡಿಯನ್ಸ್. ನಾನು ಒಬ್ಬಳು ನ್ಯೂಯಾರ್ಕ್ನಲ್ಲಿ ಹೈಸ್ಕೂಲ್ ಟೀಚರ್ ಒಬ್ಬರು ನನಗೆ ಈ ಪ್ರಶ್ನೆ ಕೇಳಿದ್ರು. ಏರೋಪ್ಲೇನಲ್ಲಿ ನನ್ನ ಪಕ್ಕದಲ್ಲಿ ಕುಳಿತಿದ್ದಂಥ ನೀಗ್ರೋ ಲೇಡಿ, ಸರ್ ನೀವು ಎಲ್ಲಿಯವರು ಅಂತ ಕೇಳಿದ್ರು. ನಾನು ಇಂಡಿಯಾ. ಏನು ಮಾಡ್ತೀನಿ? ನಾನು ಸ್ಕೂಲ್ ನಡೆಸ್ತೇನೆ ಅಂತ ತಕ್ಷಣ ಅವಳು, ಸರ್ ನಾನು ಟೀಚರೇ, ನ್ಯೂಯಾರ್ಕಲ್ಲಿ ಒಂದು ಹೈಸ್ಕೂಲ್ನಲ್ಲಿ ಟೀಚ್ ಮಾಡ್ತಾ ಇದ್ದೇನೆ, ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್. 20 ವರ್ಷಗಳಿಂದ ಟೀಚ್ ಮಾಡ್ತಾ ಇದ್ದೇನೆ. 20 ವರ್ಷಗಳಿಂದ ನನ್ನ ತಲೆಯಲ್ಲಿ ಒಂದು ಪ್ರಶ್ನೆ ಕೊರಿತಾ ಇದೆ, ಅದು ನಿಮ್ಮ ಇಂಡಿಯನ್ಸ್ಗೆ ಸಂಬಂಧಪಟ್ಟಿದ್ದು, ನಿಮ್ಗೆ ಗೊತ್ತಿರ್ಬೋದು ಅದು ಅಂತ ನಿಮ್ಗೆ ಕೇಳ್ತಾ ಇದ್ದೀನಿ, ಕೇಳ್ಬೋದಾ? ಕೇಳ್ರಿ, ಅದಕ್ಕೇನಂತೆ. ಸೈನ್ಸ್ನಲ್ಲಿ ಮ್ಯಾಥಮೆಟಿಕ್ಸ್ನಲ್ಲಿ ಅದು 9th ಗ್ರೇಡ್, ಇಲ್ಲಿ ನಾವು 9th ಸ್ಟ್ಯಾಂಡರ್ಡ್ ಅಂತೀವಲ್ಲ, 9th ಗ್ರೇಡ್ ಅಂತಾರೆ. 9th ಗ್ರೇಡ್ ಆಗಲಿ, 10th ಗ್ರೇಡ್ ಆಗಲಿ, 11th ಗ್ರೇಡ್ ಆಗಲಿ, 12th ಗ್ರೇಡ್ ಆಗಲಿ, 12th ಹೈಸ್ಕೂಲೇ ಅಲ್ಲಿ, PUC ಇಲ್ಲ ಅಲ್ಲಿ ಅಮೇರಿಕದಲ್ಲಿ. 4 ಕ್ಲಾಸ್ಗಳಿಗೆ ಸೈನ್ಸ್ ತೊಗೊಳ್ತೀನಿ, ಮ್ಯಾಥಮೆಟಿಕ್ಸ್ ತೊಗೊಳ್ತೀನಿ. 20 ವರ್ಷಗಳಿಂದ ಪ್ರತಿ ಎಕ್ಸಾಮ್ ಆದಾಗಲೂ ಟಾಪರ್ಸ್ ಲಿಸ್ಟ್ ಮಾಡ್ತೇನೆ. 10 ಟಾಪರ್ಸಲ್ಲಿ ಕನಿಷ್ಠ 7, 8, ಕೆಲವು ಸಲ ಆಲ್ ದಿ 10 ಆ ಟಾಪರ್ಸು ಇದು ಸೈನ್ಸ್ ಇರಲಿ, ಮ್ಯಾಥಮೆಟಿಕ್ಸ್ ಇರಲಿ, 9th ಇರಲಿ, 10th ಇರಲಿ, 11th ಇರಲಿ, 12th ಇರಲಿ, 10 ಟಾಪರ್ಸ 7ರಿಂದ 8 ನಿಮ್ಮ ಇಂಡಿಯನ್ ಬಾಯ್ಸ್, ಇಂಡಿಯನ್ ಗರ್ಲ್ಸ್. 1 ವರ್ಷನಾ? 20 ವರ್ಷನೂ. ಅವಳು ಇಮೇಲ್ ಇತ್ತು ನನ್ನ ಹತ್ರ, ಮೊದಲು ರೀಡಿಫ್ ಮೇಲ್ ಇತ್ತು ನಂದು, ಆವಾಗ ಇಟ್ಕೊಂಡಿದ್ದೆ. ಈಗ ಜಿಮೇಲ್ಗೆ ಬಂದಿದ್ದೀನಿ, ಅದೆಲ್ಲ ಕಳೆದೋಗ್ಬಿಟ್ಟಿದೆ. ಇಲ್ಲಾಂದರೆ ನಿಮ್ಗೆ ಅವಳು ಇಮೇಲ್ ಕೂಡ ಕೊಟ್ಟು ನಿಮಗೆ ಮಾತಾಡ್ರೆ ಅವಳ ಜೊತೆ ಅಂತ ಅಂತಿದ್ದೆ ನಾನು. ಜೀನ್ಸ್ ಅದು ಬಿಡಿ, ಇದು ಬಿಡಿ. 30 ವರ್ಷಗಳಿಂದ ಸ್ಪೆಲ್ಲಿಂಗ್ಸ್ ಎಕ್ಸಾಮಿನೇಷನ್ ಆಗುತ್ತೆ ಅಲ್ಲಿ, ಸ್ಪೆಲ್ಲಿಂಗ್ಸ್ ಕಾಂಪಿಟೇಷನ್ ಅಮೇರಿಕದಲ್ಲಿ. ಇಂಗ್ಲೀಷ್ ನಮ್ಮ ಮಾತೃಭಾಷೆ ಅಲ್ಲ, ಯಾವ ಭಾರತೀಯಂದು ಇಂಗ್ಲೀಷ್ ಮಾತೃಭಾಷೆ ಅಲ್ಲ. ಅಮೇರಿಕದಲ್ಲಿ ಬಹಳಷ್ಟು ಜನ ಇರೋದು ಇಂಗ್ಲೆಂಡ್ನವರು, ಪ್ರಾರಂಭದಲ್ಲಿ ಬಂದವರು ಇಂಗ್ಲೆಂಡವರೇ. ಈ ಬಾಸ್ಟನ್ ಮೊದಲಾದ ಈ ಈಸ್ಟ್ ಕೋಸ್ಟಲ್ಲಿ ಆ 4-6 ಸ್ಟೇಟ್ಸ್ ಇವತ್ತು ಏನಿದೆ ಅದನ್ನು ಅವ್ರು ಇವತ್ತಿಗೂ ಕರೆಯೋದು ನ್ಯೂ ಇಂಗ್ಲೆಂಡ್ ಅಂತ. ಇಂಗ್ಲೆಂಡ್ನವ್ರು ಅಲ್ಲಿಗೆ ಬಂದು ನ್ಯೂ ಇಂಗ್ಲೆಂಡ್ ಅನ್ನು ಸ್ಥಾಪನೆ ಮಾಡಿಕೊಂಡ್ರು. ಇಂಗ್ಲೆಂಡ್ನವರಿದ್ದಾರೆ, ಕೆನಡಾದವರಿದ್ದಾರೆ, ಸೌತ್ ಆಫ್ರಿಕನ್ಸ್ ಇದ್ದಾರೆ, ಫಿಲಿಪೀನ್ಸ್ ಇದ್ದಾರೆ. ಇವ್ರದ್ದೆಲ್ಲ ಮದರ್ ಟಂಗ್ ಇಂಗ್ಲೀಷ್. ಇವರು ಯಾರಿಗೂ ಸ್ಪೆಲ್ಲಿಂಗ್ಸಲ್ಲಿ ಫಸ್ಟ್ ಪ್ರೈಸ್ ತೊಗೊಳಕ್ಕಾಗ್ತಾ ಇಲ್ಲ, ಮೆಡಲ್ ತೊಗೊಳಕ್ಕಾಗ್ತಾ ಇಲ್ಲ. ಕಳೆದ 30 ವರ್ಷಗಳಿಂದ ಫಸ್ಟ್ ಪ್ರೈಸ್ ಭಾರತೀಯ ಯುವಕ, ಭಾರತೀಯ ಯುವತಿ. ಏನು ಹೇಳ್ತೀರಿ ಇದಕ್ಕೆ? ನಮ್ದು ಯಾರ್ದಿದೆ ಮದರ್ ಟಂಗ್ ಇಂಗ್ಲೀಷ್? ಇದರ ಅರ್ಥ ಇಟ್ ಈಸ್ ಇನ್ ಅವರ್ ಜೀನ್ಸ್, ಇಟ್ ಈಸ್ ಇನ್ ಅವರ್ ಜೀನ್ಸ್. ಇದನ್ನು ವಿವೇಕಾನಂದರೇ ಜಮ್ಶೆಡ್ಜಿ ಟಾಟಾಗೆ ಹೇಳಿದರು. ಜಮ್ಶೆಡ್ಜಿ ಟಾಟಾ ವಿವೇಕಾನಂದರು ಜಪಾನ್ನಿಂದ ಅಮೆರಿಕಾಗೆ ಒಟ್ಟಿಗೆ ಫೆಲೋ ಪ್ಯಾಸೆಂಜರ್ಸ್. ಆವಾಗ ಟಾಟಾ ಬಹಳ ದೊಡ್ಡ ಶ್ರೀಮಂತ, ಕೈಗಾರಿಕೆಗಳ ಬಗ್ಗೆ ಒಂದಷ್ಟು ನೋಡ್ಕೊಂಡು ಬರೋಣ, ಇಂಡಿಯಾದಲ್ಲಿ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಮಾಡಬೇಕು, ಅಮೆರಿಕದಲ್ಲಿ ನೋಡ್ಕೊಂಡು ಬರಬೇಕು ಅಂತ ಹೊರಟಿದ್ದೇನೆ ಅಂತ ಜಮ್ಶೆಡ್ಜಿ ಟಾಟಾ ಹೇಳಿದಾಗ ವಿವೇಕಾನಂದ ವ್ಯಕ್ತಿತ್ವದಿಂದ ಬಹಳ ಪ್ರಭಾವಿತರಾಗಿದೆ. ಅವರು ವ್ಯಕ್ತಿತ್ವವೇ ಹಾಗೆ, ಯಾರು ನೋಡಿದ್ರೆ ಪ್ರಭಾವಿತರಾಗೋದು ಹಾಗೆ.
ಆವಾಗ ಅವ್ರು ಹೇಳ್ತಾರೆ, ನಿಮ್ಮಂಥ ದೊಡ್ಡ ದೊಡ್ಡ ಶ್ರೀಮಂತರು ಇಂತಹ ಕಾರ್ಯಗಳನ್ನು ಮಾಡಬೇಕು, ಜೊತೆಗೆ ಇನ್ನು ಇದಕ್ಕಿಂತಲೂ ಮುಖ್ಯವಾದೊಂದು ಮಾಡಬೇಕು. ನೀವು ಸೈನ್ಸ್ ರಿಸರ್ಚ್ ಸಾಕಷ್ಟು ನಡೀಬೇಕು ಇಂಡಿಯಾದಲ್ಲಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಮುಂದುವರಿಲಿಲ್ಲ ಅಂದರೆ ನಮಗೆ ಭವಿಷ್ಯ ಇಲ್ಲ. ಮುಂದಿನ ಭವಿಷ್ಯ ಇರೋದು ಸೈನ್ಸ್ ಮತ್ತು ಟೆಕ್ನಾಲಜಿ ಮೇಲೆ. ಒಂದು ಸೈನ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನೀವೇ ಮಾಡಬೇಕು, ದೇವರು ನಿಮ್ಗೆ ಕೊಟ್ಟರು ಹಣದಿಂದ ನೀವೇ ಮಾಡಬೇಕು, ಮತ್ತು ಬೆಂಗಳೂರಿನಲ್ಲಿ ಮಾಡಿ ಅದನ್ನು ಅಂತಲೂ ಹೇಳ್ತಾರೆ. ಟಾಟಾ ಅಕ್ಷರಶಃ ಅದನ್ನು ಪಾಲಿಸಿ. ಇವತ್ತೇ ನೀವು IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ನೋಡ್ತೀರಿ, ಅದ್ರ ಹಿಂದೆ ಅದರ ಹೆಸರು ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಅದಕ್ಕೆ ಹಿಂದೆ ಹೆಸರಿದ್ದದ್ದು. ಅದನ್ನು ಮಾಡಿದವರು ಟಾಟಾನೇ. ಅವು ಟಾಟಾ ಮಾಡೋದಕ್ಕೆ ಕಾರಣೀಭೂತರು ವಿವೇಕ ಅಂದರು. ಆವಾಗ ವಿವೇಕ ಅಂದರು ಟಾಟಾಗೆ ಹೇಳ್ತಾರೆ, ನೋಡಿ ಟಾಟಾ, ಇಡೀ ಪಾಶ್ಚಾತ್ಯ ಚಿಂತನ ಜಗತ್ತನ್ನು ನಾನು ಅರೆದು ಕುಡಿದಿದ್ದೇನೆ. 9ನೇ ಕ್ಲಾಸ್ನ ವಿದ್ಯಾರ್ಥಿ ನರೇಂದ್ರ ಆವತ್ತಿನ ಇಂಗ್ಲೆಂಡಿನ ಸುಪ್ರಸಿದ್ಧ ವಿದ್ವಾಂಸ ಹರ್ಬರ್ಟ್ ಸ್ಪೆನ್ಸರ್ ಇಡೀ ಪಾಶ್ಚಾತ್ಯ ಜಗತ್ತಿಗೆ ಅಂತನ್ನಿ, ಇಡೀ ಪಾಶ್ಚಾತ್ಯ ಜಗತ್ತಿನ ಸುಪ್ರಸಿದ್ಧ ವಿದ್ವಾಂಸ ಆವಾಗಲೇ ಆಂಥ್ರಪಾಲಜಿಸ್ಟ್ ಪ್ಯಾಟ್ರಿಕ್ ಗಿಡ್ಡಿಸ್ ಅಂತ ಹೇಳಿದ್ನಲ್ಲ, ಅವನ ಗುರು ಇವರು. ಅವನ ಪುಸ್ತಕ 9ನೇ ಕ್ಲಾಸನ್ನು ನರೇಂದ್ರನಾಥ್ ಓದಿ ಆ ಪುಸ್ತಕದಲ್ಲಿ ಇದ್ದಂಥ ಕಾನ್ಸೆಪ್ಚುಯಲ್ ಮಿಸ್ಟೇಕ್ಸ್ನ ಪಟ್ಟಿ ಮಾಡಿ ಅವನಿಗೆ ಲೆಟ್ರ್ ಬರೆದಿದ್ದ. ಈ ಥರ ನಿಮ್ಮ ಕಾನ್ಸೆಪ್ಚುಯಲ್ ಕಾಂಟ್ರಡಿಕ್ಟರೀಸ್ ಇದೆಯಲ್ಲ, ಏನು ಹೇಳ್ತೀರಿ? ಆ ವಿದ್ವಾಂಸ ಇವನಿಗೆ ರಿಪ್ಲೈ ಮಾಡಿದ್ದ, ನನ್ನ ಗಮನಕ್ಕೆ ಬಂದಿರಲಿಲ್ಲ, ನನ್ನ ಮುಂದಿನ ಎಡಿಷನ್ನಲ್ಲಿ ತಿದ್ದುಕೊಳ್ತೀನಿ. 9ನೇ ಕ್ಲಾಸಿನ ಹುಡುಗ ನರೇಂದ್ರ. ಅವ್ರ ಬ್ರೈನ್ ಇಷ್ಟು ದಪ್ಪ ಎನ್ಸೈಕ್ಲೋಪೀಡಿಯಾ 10 ನಿಮಿಷ ಸಾಕು ಅವ್ರಿಗೆ. ಆಮೇಲೆ ನೀವು ಪ್ರಶ್ನೆ ಕೇಳಿದ್ರೆ ಜೆರಾಕ್ಸ್ ಕಾಪಿ ಬಾಯಿನಲ್ಲಿ ಉತ್ತರ ಕೊಡ್ತಿದ್ರು, ಬೇಕಾದ ಕೇಳಿ. ವಿವೇಕಾನಂದರ ಬೌದ್ಧಿಕ ಸಾಮರ್ಥ್ಯ ಅದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥದ್ದು. 10 ಸಂದರ್ಭಗಳು ಬೆಳಕಿಗೆ ಬಂತದ್ದು. ಅದನ್ನು ಹೇಳಿದ್ರೆ ಅದೇ ಒಂದು ಸಬ್ಜೆಕ್ಟ್ ಆಗಿಬಿಡುತ್ತೆ, ಒಂದು 2 ತಾಸಿಂದು ಕಾರ್ಯಕ್ರಮ ಆಗಿಬಿಡುತ್ತೆ. ಅದ್ರ ಬಗ್ಗೆನೇ ಹೇಳ್ತಾ ಕೂತ್ಕೊಂಡು ಒಟ್ಟಿನಲ್ಲಿ ವಿವೇಕಾನಂದ ಹೇಳ್ತಾರೆ, ಪಾಶ್ಚಾತ್ಯ ಜಗತ್ತಿನ ಚಿಂತನ ವಲಯ ಪೂರ್ತಿ ನಾನು ಅರಿದು ಕುಡಿದಿದ್ದೇನೆ. ಭಾರತೀಯ ಚಿಂತನ ವಲಯ ಕೂಡ ನನ್ನ ಗುರುಕೃಪೆಯಿಂದ ಅರಿದು ಕುಡಿದಿದ್ದೇನೆ. ಭಾರತೀಯ ಚಿಂತನ ಸಾಮರ್ಥ್ಯದ ಮೇಲೆ, ಅವರ ವಿಶ್ಲೇಷಣಾ ಸಾಮರ್ಥ್ಯದ ಮೇಲೆ, ಷಡ್ ದರ್ಶನಗಳಲ್ಲಿ, ವೇದಾಂಗಗಳಲ್ಲಿ, ಇನ್ನೂ ಹಲವಾರು ಪುಸ್ತಕಗಳು, ವಿಶೇಷವಾಗಿ ಭಾಷ್ಯಗಳು, ಆಚಾರ್ಯರ ಭಾಷ್ಯಗಳಲ್ಲಿ ಅವರು ಉಪಯೋಗಿಸಿರ್ತಕ್ಕಂಥ ಆ ವಾದ ವಿವಾದಗಳನ್ನು ನೋಡಿದರೆ, ಯಾವ ರೀತಿಯಲ್ಲಿ ಕೂದಲನ್ನು 100 ಸಲ ಸೀಳಿದಂತೆ ಅವರ ವಿಶ್ಲೇಷಣಾ ಸಾಮರ್ಥ್ಯ ನೋಡಿದರೆ, ಪಾಶ್ಚಾತ್ಯ ಜಗತ್ತಿನ ವಿದ್ವಾಂಸರು ನಮ್ಮ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.